ಒಂದು ಘಟನಾ ನಡೀತು ಹಿಂದಕ್ಕೆ, ಬಹಳ ಹಿಂದೆ ಜಪಾನ್ ದೇಶದಾಗ. ಸಾಗರ, ಸಮುದ್ರದ ದಡದಲ್ಲಿ ಸ್ವಲ್ಪ ದೂರದಾಗ ಒಂದು ಗುಡ್ಡ ಇತ್ತು. ಗುಡ್ಡದ ಮೇಲೆ ಒಂದು ಊರ. ಅದು ಸಣ್ಣ ಸುಂದರ ಊರ. ಆ ಊರಲ್ಲಿ ಸುಮಾರು ಮನೆಗಳು, 100 ಮನೆಗಳು. ಒಂದು ಸಲ ಒಂದು ಹಬ್ಬ ಬಂತು. ಅದು ಸಾಗರದ ಹಬ್ಬ. ಎಲ್ಲ ಜನ ಊರನ್ನು ಬಿಟ್ಟು ಸಾಗರಕ್ಕೆ ಹೋದರು. ಕೆಳಗೆ, ಗುಡ್ಡದ ಕೆಳಗೆ ಸಾಗರ. ಅಲ್ಲೇ ಉಸುಕಿನ ಮೈದಾನ, ಏನು ಸುಂದರ ಉಸುಕ, ಮತ್ತು ಸಾಗರ ಹಾಗೆ ತೆರೆ ಆಡುವಂಥ ಸಾಗರ. ಆ ಸಾಗರದ ಆರಾಧನಾ ಮಾಡೋ ದಿವಸದು. ಎಲ್ಲರೂ ಕೆಳಗೆ ಹೋಗಿದ್ರು ಬೆಳಗ್ಗೆ. ಆದರೆ ಊರು ನೋಡಿಕೊಳ್ಳಲಿಕ್ಕೆ ಒಬ್ಬ ಮುದುಕನ್ನಿಟ್ಟಿದ್ರು. ಇದು ನಡೆದ ಘಟನಾ ಇದು. ಒಬ್ಬ ಮುದುಕನ್ನಿಟ್ಟಿದ್ರು. ಆ ಮುದುಕ ಬಹಳ ದೊಡ್ಡವ, ಆ ಊರಿಗೆಲ್ಲ ಬೇಕಾದ ಹಿರಿಯ. ಆತ ಹೇಳ್ದ, ನಾನೆಲ್ಲ ನೋಡ್ಕೋತೇನೆ, ನೀವೆಲ್ಲರೂ ಹೋಗಿ ಆನಂದ ಪಡಿ ಅಂತ. ಮಕ್ಕಳು, ಅವರು ಇವರು ಎಲ್ಲರೂ ಹೋದರು. ಯಾರ್ಯಾರು ಊರಲ್ಲಿ ಇರಲಿಲ್ಲ, ಒಬ್ಬನೇ ಮುದುಕ ಇದ್ದ. ಕೆಳಗೆ ಅವರು ಹೋದರು. ಆನಂತರ ಅದರಾಗ ಮಗ್ನಾದರು. ಉಣ್ಣೋದು, ತಿನ್ನೋದು, ಮಕ್ಕಳ ಆಡೋದು, ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ರು. ಮನಿನೇ ಊರನ್ನೇ ಮರ್ತಿದ್ರು. ಮುದುಕ ಗುಡ್ಡದ ಮೇಲೆ ಕೂತ್ಕೊಂಡು ಇವ್ರ ಕಡೆ ನೋಡ್ತಾ ಇದ್ದ. ಅವನಿಗೂ ಬಹಳ ಸಂತೋಷ ಆಗಿತ್ತು. ಆ ಬಳಿಕ ವಾತಾವರಣ ಆಯಿತು, ಗಾಳಿ ಬದಲಾಯಿತು. ಮುದುಕನಿಗೆ ಗೊತ್ತಾಯಿತು ಇದು ಸುನಾಮಿಯ ಲಕ್ಷಣ ಅಂತ. ನೀವು ಕೇಳಿರಲ್ಲ ಸುನಾಮಿ ಅಂತ. ಅಲ್ಲಿ ಜಪಾನ್ ದೇಶದಾಗ ಸುನಾಮಿಗಳು ಬರ್ತಾವೆ. ಅವಾಗ ಅವನಿಗೆ ಗೊತ್ತಾಯಿತು ಇದು ಭಾರಿ ದೊಡ್ಡ ಬಿರುಗಾಳಿ ಬೀಸ್ತದೆ, ದೊಡ್ಡ ತೆರೆಗಳು ಬರ್ತಾವ. ಗಾಬರಿ ಆದ. ಇನ್ನು ಸ್ವಲ್ಪೇ ಕ್ಷಣಗಳಲ್ಲಿ ಇಷ್ಟೆಲ್ಲ ಸುನಾಮಿ ಜೋರಾಗಿನೇ ಬರ್ತದೆ ಅಂತ ಗೊತ್ತಾಯಿತು ಮುದುಕನಿಗೆ. ಆದರೆ ಕೆಳಗೆ ಬಂದು ಹೇಳುವಷ್ಟು ಅವನಿಗೆ ಸಮಯ ಇರಲಿಲ್ಲ. ಮ್ಯಾಲಿನಿಂದ ಕೂಗದ ಕೇಳಿಸ್ಲಿಲ್ಲ. ಕೆಳಗೆಲ್ಲ ಮಕ್ಕಳು, 100 ಮನೆಗಳ ಮಕ್ಕಳು, 100 ಮನೆಗಳ ಹೆಣ್ಣು ಮಕ್ಕಳು, ಎಲ್ಲ ಯುವಕರು, ಎಲ್ಲರೂ ಅಕಸ್ಮಾತ್ ಈಗ ಏನೂ ಮಾಡದೇ ಇದ್ದರೆ ಎಲ್ಲರೂ ಸಂಪೂರ್ಣವಾಗಿ ಹೊಳೆಯಲ್ಲಿ, ಸಮುದ್ರದಲ್ಲಿ ಹೋಗ್ತಿದ್ರು. ಮುದುಕ ಏನು ಮಾಡಿರಬೇಕು? ಆತ ಕೂಗದ ಕೇಳಿಸ್ಲಿಲ್ಲ ಶಬ್ದ. ಅದು ಅವರೆಲ್ಲ ಮಗ್ನಾಗಿದ್ರು. ಅವನ ಕಡೆ ಲಕ್ಷ್ಯ ಯಾರ್ದೂ ಇರಲಿಲ್ಲ. ಮತ್ತು ದೂರ ಕೆಳಗೆ ಕೇಳಿಸಬೇಕಲ್ಲ, ಸಾಗರದ ತೆರೆಗಳು ಏಳ್ತಾ ಇದ್ದು, ದೂರ ದೂರ ಏಳ್ತಾ ಇದ್ದು, ದೊಡ್ಡ ದೊಡ್ಡ ತೆರೆಗಳು ಹೆಂಗೆ ಬರ್ತಾ ಇತ್ತು. ಮುದುಕ ವಿಚಾರ ಮಾಡಿದ, ಹೆಂಗೆ ಉಳಿಸಬೇಕು ಇವರನ್ನೆಲ್ಲ. ಅವನಿಗೇನು ತೊಂದರೆ ಇರಲಿಲ್ಲ, ಅವ ಒಬ್ಬನೇ. ಎಲ್ಲರೂ ಹೋಗ್ತಿದ್ರು, ಅವ ಉಳಿತಿದ್ದ. ಊರೆಲ್ಲ ಅವಂದೇ ಆಗ್ತಿತ್ತು, ಎಲ್ಲ ಸಂಪತ್ತು ಅವಂದು. ಆದರೆ ಮುದುಕ ಹಂಗೆ ವಿಚಾರ ಮಾಡಲಿಲ್ಲ, ಇವ್ರನ್ನ ಹೆಂಗೆ ಉಳಿಸಬೇಕು. ಆ ಬಳಿಕ ತನ್ನ ದೊಡ್ಡ ಮನೆ, ಆ ಊರಲ್ಲಿ ಅವ ಹಿರಿಯ, ಆ ಮನೆಗೆ ಬೆಂಕಿ ಇಟ್ಟ. ಯಾವಾಗ ದೊಡ್ಡ ಮನೆಗೆ ಬೆಂಕಿ ಬಿತ್ತೋ ಅವ್ರ ಲಕ್ಷ್ಯ ಬಂತು ಕೆಳಗಿದ್ದವ್ರದು. ಅವರೆಲ್ಲರೂ ಧಾವಿಸಿ ಓಡಿ ಮ್ಯಾಲೆ ಬಂದರು ಊರಿಗೆ ಬೆಂಕಿ ಹತ್ತುವಂತ. ಎಲ್ಲರೂ ಮ್ಯಾಲೆ ಬಂದ ಬಳಿಕ ಸುನಾಮಿ ಬಂತು.
ಒಂದು ಕ್ಷಣ ತಡ ಆಗಿದ್ರೆ ಎಲ್ಲರೂ ನಾಶ ಆಗಿ ಹೋಗ್ತಿದ್ರು. ಮ್ಯಾಲ ಮುದುಕ ಆನಂದವಾಗಿ ಕೂತಾನ, ಮನಿ ಸುಡಾಕ್ ಹತ್ಯದ. ಯಾರ್ದರೆ ಮನೆಗೆ ಹಚ್ಚಲಿಲ್ಲ, ತನ್ನ ಮನೆಗೆ ಹಚ್ಚಿದ್ದ. ಎಲ್ಲ ಜನ ಬಂದು ನೋಡ್ತಾರೆ, ಸುನಾಮಿ ಬಂತು. ಆವಾಗ ಅವ್ರಿಗೆ ಗೊತ್ತಾಯಿತು, ಹಿರಿಯ ತನ್ನ ಮನೆಗೆ ಬೆಂಕಿ ಹಚ್ಚಿ ನಮ್ಮನ್ನು ಉಳಿಸಿದ. ಅವತ್ತು ಬಾಳಬೇಕು. ನಾನಷ್ಟೇ ಬದುಕೋದಲ್ಲ, ಇಷ್ಟೆಲ್ಲ ಜನ ಬದುಕಬೇಕು. ಏನು ಭಾವ, ಇದ ಧರ್ಮ. ನಾನು ಬದುಕೋದು ಎಷ್ಟು ಮಹತ್ವದ್ದೋ, ನನ್ನ ಸುತ್ತಲಿರುವಂಥ ಜನ ಬದುಕೋದು ಅಷ್ಟೇ ಮಹತ್ವದ್ದು. ಇದು ಧರ್ಮ. ಇದೆ. I have to live and others also have to live. ನಾನು ಬದುಕಬೇಕು, ಲಕ್ಷಾಂತರ ಕೋಟ್ಯಂತರ ಜನ ಎಲ್ಲ ಬದುಕಬೇಕು. ಬಹುಕಾಲ ಏನು ಮುದುಕ ಕೆಲಸ ಮಾಡಿದ. ಇತಿಹಾಸದಲ್ಲಿ ಅವನನ್ನು ಕೊಂಡಾಡ್ತಾರೆ ಜಪಾನ್ ದೇಶದ. ಆ ಮುದುಕ ಮನೆಯೆಲ್ಲ ಸುಟ್ಟು ಹೋಯ್ತು, ಆದರೆ ಕಟ್ಟವರು 100 ಜನ ಇದ್ರು. ಯಾಕೆ? ಅವರನ್ನು ಉಳಿಸಿದ್ದ. ಮನೆ ದೊಡ್ಡದಲ್ಲ, ತನ್ನ ಮನೆ ಉಳಿಸಕ್ಕೆ ಹೋಗಿದ್ರೆ ಊರು ಹೋಗ್ತಿತ್ತದ. ಆ ಕ್ಷಣದಲ್ಲಿ ಇನ್ನೊಬ್ಬರ ಮನೆಗೆ ಹಚ್ಚಲಿಲ್ಲ, ಅಥವಾ ಎಲ್ಲ ಮನೆಗಳಿಗೆ ಹಚ್ಚಲಿಲ್ಲ. ತನ್ನ ಮನೆ ಏನು ದೊಡ್ಡದಿತ್ತೋ, ಸ್ವಲ್ಪ ಪ್ರತ್ಯೇಕವಾಗಿತ್ತೋ, ಅದಕ್ಕೆ ಹಚ್ಚಿದ್ದ. ಎಂಥ ಭಾವ, ಎಂಥದ್ದು ಇದು ಭಾವ. ಹಿಂಗೆ ನಾವು ಪ್ರಾರ್ಥಿಸೋದು, ನನ್ನ ಮನಸ್ಸು ಹಿಂಗಾಗಬೇಕು. ಏನಾಗೋದು? ಈ ಭಾವ, ನಾನು ಬದುಕಬೇಕು, ಜಗತ್ತೆಲ್ಲ ಬಾಳಬೇಕು. ಸಹನವು ಭುನಕ್ತು. ಮತ್ತು ಹಂಗೆ ಬದುಕಬಾರದು. ನಾನು ಸಿರಿವಂತನಾಗಿ ಬದುಕಬೇಕು, ಎಲ್ಲರೂ ಸಿರಿವಂತರಾಗಿ ಬಾಳಬೇಕು. ನನಗೂ ಕೊರತೆ ಆಗಬಾರದು ದೇವನೇ, ಯಾರಿಗೂ ಕೊರತೆಯಾಗಬಾರದು ಈ ಜಗತ್ತಿನಲ್ಲಿ. ನನ್ನ ಹೊಲದ ಮೇಲೆ ಅಷ್ಟೇ ಮಳೆ ಬೀಳಬೇಕಂತಲ್ಲ, ಎಲ್ಲರ ಹೊಲನೂ ಬೆಳಿಲಿ, ಎಲ್ಲರ ಹೊಲದ ಮೇಲೂ ಮಳೆ ಬೀಳಲಿ, ಇಡೀ ಜಗತ್ತೆಲ್ಲ ಸಮೃದ್ಧ ಆಗಲಿ. ಈ ಭಾವ, ಇದು ಧರ್ಮ. ನಾವು ಅಂದಂಗ ಆಗ್ತದ ಬಿಡ್ತದಲ್ಲ, ನಮ್ಮ ಭಾವ ಹಿಂಗಿರಬೇಕಷ್ಟೆ. ನಮ್ಮ ಭಾವ ಅಷ್ಟು ಸುಂದರವಾಗಿರ. ಸಹನವು ಭುನಕ್ತು. ಇದು ಎರಡನೆಯ ಪ್ರಾರ್ಥನೆ. ಸಹನವು ಭುನಕ್ತು. ನಮ್ಮಿಬ್ಬರನ್ನ ಭಗವಂತನೇ ಸುಖಿಯಾಗಿಡು. ಬೇಕಲ್ಲ, ಬದುಕದ ಅಂದಾಗ ಅದು ಸುಖವಾಗಿರಬೇಕು. ದುಃಖದ ಬದುಕ ಏನದು ಬದುಕ? ಬಡತನದ ಬದುಕಲ್ಲ, ಸಿರಿತನದ ಬದುಕೇ ಬದುಕ. ಮತ್ತು ಸಿರಿತನ ಅಂದರೆ ಏನು? ಅನ್ನ ನೀರ, ಅದ ಸಿರಿತನ. ಆ ಬಳಿಕ ಒಂದಿಷ್ಟು ಸಂತೋಷ. ನಮ್ಮನ್ನು ಹಚ್ಚಿಕೊಳ್ಳುವ 4 ಜನ, ಉಣ್ಣಾಕ ತಿನ್ನಾಕ ಒಂದಿಷ್ಟು ಅನ್ನ, ಇದು ಸಿರಿತನ. ಸಹನವು ಭುನಕ್ತು. ಅದಕ್ಕೆ ಆತ ಎರಡನೆಯ ಪ್ರಾರ್ಥನೆ ಮಾಡಿದ, ಭಗವಂತನೇ ನಾನೂ ಸಮೃದ್ಧವಾಗಿ ಬದುಕಬೇಕು, ಜಗತ್ತೆಲ್ಲ ಸಮೃದ್ಧವಾಗಿ ಬಾಳಬೇಕು. ಎಷ್ಟು ಚಂದದ ಭಾವ, ಎಷ್ಟು ಚಲೋ ಅದ. ಈ ಭಾವಕ್ಕೆ, ಈ ಸದ್ಭಾವಕ್ಕೆ ಧರ್ಮ ಅಂತ. ಇದು ಎರಡನೆಯ ಭಾವ. ಆ ಬಳಿಕ ಸಹನವು ಭುನಕ್ತು ಸಹ ವೀರ್ಯಂಕರವಾವಹೇ. ಮೂರನೇದ್ದು, ಭಗವಂತನೇ ನಾವು ಉತ್ಸಾಹಿಗಳಾಗಿರಬೇಕು. ನೋಡು, ನಿರುತ್ಸಾಹಿಯಾಗಿ ಬದುಕಬಾರದು. ಉತ್ಸಾಹ, ಯಾವುದನ್ನೇ ಕೆಲಸ ಮಾಡೋದ್ರಾಗ ಉತ್ಸಾಹ,
ಕೂತರ ಉತ್ಸಾಹದಿಂದ, ನಿಂತರ ಉತ್ಸಾಹದಿಂದ, ವ್ಯವಹಾರ ಮಾಡಿದರೆ ಉತ್ಸಾಹರಹಿತರಾಗಿರಬಾರದು. ನಾವು ಪರಮೋತ್ಸಾಹಿಗಳಾಗಿರಬೇಕು. ಎಲ್ಲದರಲ್ಲಿ ಉತ್ಸಾಹ ತೋರಿಸು. ಮಕ್ಕಳು ಹೆಂಗಿರ್ತಾವೆ, ಎಷ್ಟು ಉತ್ಸಾಹ ಜೀವನದಲ್ಲಿ. ಏನೇ ಮಾಡಲಿ ಅದರಾಗ ತನ್ಮಯತ, ಉತ್ಸಾಹ. ಹಾಗೆ ನಾವು ಬದುಕೋದದ. ವೀರ್ಯ ಅಂದರೆ ಉತ್ಸಾಹ. ಸಹ ವೀರ್ಯಂಕರವಾವಹೆ. ಭಗವಂತನೇ ನಮ್ಮ ಮನಸ್ಸಿನಲ್ಲಿ ಉತ್ಸಾಹ, ನಮ್ಮ ಮೈಯಲ್ಲಿ ಉತ್ಸಾಹ ಇರಲಿ. ನಿರುತ್ಸಾಹ ಅಲ್ಲ, ನಿರಾಶೆ ಅಲ್ಲ. ಯಾಕೆ ನಿರಾಸೆ, ಯಾಕೆ ಚಿಂತೆ? ಉತ್ಸಾಹ ಜೀವನವನ್ನು ಶ್ರೀಮಂತ ಮಾಡುವ ಭಾವ. ಇದು ಉತ್ಸಾಹ. ಇದು ಮಾಡೋದು ಸಂತೋಷವಾಗಿ ಮಾಡೋದು, ಉತ್ಸಾಹದಿಂದ ಮಾಡೋದು. ಕೆಲಸಗಳು ಹಗರಾಗ್ತವ, ಅಷ್ಟೇ ಆನಂದ ಕೊಡ್ತಾವ. ಈಗ ಮಾಡಿರಲ್ಲ, ಇಷ್ಟೆಲ್ಲ ಮಾಡಿರಿ, ಚಲೋ ಇದೆಲ್ಲ ನೆಲ ತಯಾರ ಮಾಡಿರಿ, ಇಷ್ಟೆಲ್ಲ ಸಾವಿರ ಜನ ಹೀಗೆ ಕೂಡಕ್ಕೆ ಅನುಕೂಲ ಮಾಡಿರಿ, ಎಷ್ಟು ಉತ್ಸಾಹ, ಎಂಥ ಉತ್ಸಾಹ. ಹೀಗೆ ಬದುಕನ್ನು ಸೋತ್ಸಾಹಗೊಳಿಸಬೇಕು. ಭಗವಂತನೇ ಸಹನೌ ಭುನಕ್ತು. ಪರಮಾತ್ಮನೇ ನಾವು ಹೀಗೆ ಬದುಕಬೇಕು ಮತ್ತು ಸಹ ವೀರ್ಯಂಕರವಾವಹೆ. ನಮ್ಮನ್ನು ಉತ್ಸಾಹಿಗಳನ್ನಾಗಿ ಮಾಡು. ಜೀವನ ಬೇಡ ಅನ್ನಿಸಬಾರದು. ಜೀವನ ಉತ್ಸಾಹದಿಂದ ನಡೀಬೇಕು, ಕಳೀಬೇಕು. ಹಂಗೆ ಬದುಕ. ಸಣ್ಣ ಮನೆಯೇನು, ದೊಡ್ಡ ಮನೆಯೇನು, ಹಾಡ್ಕೋತು ಬಾಳಬೇಕು. ಸಣ್ಣದೇನೋ ದೊಡ್ಡದೇನು. ಒಂದೇನೋ ಕಥೆ ಹೇಳ್ತಿರ್ತಾರೆ. ಒಬ್ಬ ಶ್ರೀಮಂತ ಒಂದು ಸುಂದರ ಮನೆಯನ್ನು ಕಟ್ಟಿದ. ಸುಂದರವಾದ ಮನೆ. ಅದು ಅಷ್ಟು ನೋಡಲಿಕ್ಕೆ ಜನ ಬರ್ತಿದ್ರು, ಅಷ್ಟು ಚೆನ್ನಾಗಿ ಕಟ್ಟಿದ್ದ. ಆ ಮನೆಯ ಹಿಂದೆ ಒಂದು ಆತನ ಮನೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಮುದುಕ. ಆತ ದಿನ ಇದನ್ನು ಮನೆ ಕಾವಲ ಮಾಡ್ತಿದ್ದ ಅಷ್ಟೆ. ಅದನ್ನು ಮನೆ ನೋಡಿಕೊಳ್ತಿದ್ದ. ಒಂದು ಸಣ್ಣದೊಂದು ತೋಟ ಮಾಡಿಕೊಂಡಿದ್ದ ಮನೆ ಹಿಂದೆ. ಇವರು ಶ್ರೀಮಂತ ಮನೆಯ ಹಿಂದೆ. ರಾತ್ರಿ ಆತ ಇದನ್ನೆಲ್ಲ ರಕ್ಷಿಸ್ತಿದ್ದ. ಮುಂದಿಷ್ಟು ತನ್ನ ಸ್ವಂತ ಸ್ವಲ್ಪ ಜಾಗದಾಗ ಒಂದು ಸುಂದರ ತೋಟ ಮಾಡಿದ್ದ. ಆ ಮುದುಕನಿಗೆ ಯಾರಿರಲಿಲ್ಲ. ಇವನ ಹತ್ತಿರನೇ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ. ಈ ಶ್ರೀಮಂತ ಆ ಮುದುಕನನ್ನು ಬಹಳ ಹಚ್ಚಿಕೊಂಡಿದ್ದ. ಮುದುಕ ದಿನಾಲು ಸಾಯಂಕಾಲದ ವೇಳೆ ಎಲ್ಲ ಅದು ಕೆಲಸ ಮಾಡಿ ತನ್ನ ಮನೆ ಮುಂದೆ ಕೂತ್ಕೊಂಡು ಚೆಂದಾಗಿ ಹಾಡ್ತಿದ್ದ. ಅವನಿಗೆ 80 ವರ್ಷ ಆಗಿತ್ತು. ಅವ ಹಾಡ್ತಿದ್ದ. ಒಂದು ದಿವಸ ಶ್ರೀಮಂತ ಚಿಂತೆಯೊಳಗಿದ್ದ. ವ್ಯವಹಾರ ಶೇರ್ ಮಾರುಕಟ್ಟೆ ಏರೋದು ಇಳಿಯೋದು ನಡೆದತ್ತು. ಈಗ ನಡೆದತ್ತಲ್ಲ. ಈಗ ಏಕ್ದಮ್ ಇಳಿತು ಅಂದ್ರೆ ನಮ್ಮ ಮುಖದ ಕಳಿನೇ ಇಳಿತದೆ. ಹಂಗೆ ಕೊಟ್ಟಿಲ್ಲ ತಗೊಂಡಿಲ್ಲ, ಅದು ಏರ್ತದ ಇಳಿತದ. ನಮ್ಮದು ಏರ್ತದ ಇಳಿತದ. ಅಂಥ ಪ್ರಸಂಗದಾಗ ಈ ಮಹಾ ಶ್ರೀಮಂತ ಚಿಂತೆಯೊಳಗೆ ಮುಳುಗಿದ್ದ. ಮಾರುಕಟ್ಟೆ ಎಲ್ಲ ಬಿದ್ದು ಹೋಗಿತ್ತು. ಮ್ಯಾಲ ಕೂತಾನ ಈ ಮುದುಕ ಹಾಡ್ಕೋತು ಕೂತಿದ್ದ.
ಆ ಹಾಡ ಕೇಳಿ ಕೇಳಿ ಬಹಳ ಆನಂದ ಆಯಿತು. ಯಾರಿಗೆ? ಈ ಶ್ರೀಮಂತಗ. ಕೆಳಗೆ ಬಂದ, ಮುದುಕನ ಹತ್ತಿರ ಹೋದ, ಅವನ ಹತ್ತಿರ ಕುಂತ, ಹಾಡು ಒಂದಿಷ್ಟು ಅಂದ. ಮುದುಕ, ಎಲ್ಲಿ ಎಂದೂ ಬರಲಾರ್ದವರು ಇಂದ್ಯಾಕೆ ಹಾಡ ಕೇಳಕ್ಕೆ ಬಂದ್ರಿ ಅಂದ. ಆವಾಗ ಶ್ರೀಮಂತ ಹೇಳ್ದ, ಇಲ್ಲಿ ತಕ ನನ್ನ ತಲೆಯಾಗ ಸಂಪತ್ತ ತುಂಬಿತ್ತು. ಇಂದ ಅಕಸ್ಮಾತ್ ನಿನ್ನ ಗಾನ ಕೇಳದೆ, ಏನು ಮಧುರ, ಅದ್ರಾಗ ಎಷ್ಟು ಶಾಂತಿ. ಕೇಳ್ತಾ ಇದ್ದಂಗೆ ನನ್ನ ಮನಸ್ಸು ಸಮಾಧಾನ ಆಯ್ತು. ನಾನು ಚಿಂತೆಯೊಳಗೆ ಮುಳುಗಿದ್ದೆ, ಒಂದು ಕ್ಷಣದಾಗ ನನ್ನ ಮನಸ್ಸು ಪರಿವರ್ತನ ಆಯ್ತಲ್ಲ ಅಂತ ಹಾಡೊಂದಿಷ್ಟು ಅಂದ. ಹೆಂಗೆ ಹಾಡ್ತೀಯ? ನಿನ್ನಲ್ಲಿ ಏನಿಲ್ಲ, ನಂದು ಅದ್ಭುತವಾದ ಮನೆ, ನನ್ನ ಮನೆಯೊಳಗೆ ಕೆಲಸ ಮಾಡಿದ ನೀನಿಷ್ಟು ಆನಂದ ಪಡ್ತೀಯಲ್ಲ, ನನಗದು ಇಲ್ಲವೇ ಇಲ್ಲ. ಮನಿ ಅದ, ಆನಂದ ಇಲ್ಲ. ನಿನಗೆ ಮನಿ ಇಲ್ಲ, ಆನಂದದ. ಎಂಥ ವ್ಯತ್ಯಾಸ. ಅವಾಗ ಮುದುಕ ಹೇಳ್ದ, ಮಹಾನುಭಾವರೇ, ಆನಂದ ಪಡಕ್ಕೆ ಮನಿ ಕಟ್ಟಬೇಕಾಗಿಲ್ಲ, ಮನಸ್ಸು ಕಟ್ಟಬೇಕಾಗ್ತದೆ ಅಷ್ಟೆ. ಆನಂದ ಪಡೋದಕ್ಕೆ ಬಹಳ ವಸ್ತು ಬೇಕಾಗುವುದಿಲ್ಲ, ಉತ್ಸಾಹ ಬೇಕಾಗ್ತದೆ ಬದುಕಿನಲ್ಲಿ. ಆನಂದ ಪಡೋದು. ನಿಮ್ಮ ಮನೆ ಹಿಂದೆ ನಾನು ಇರೋದು, ಈಗ ಇಷ್ಟು ವರ್ಷ ಹಾಡೇನಿ, ನಿಮಗೆ ಕೇಳಿಸೇ ಇಲ್ಲ ಮಹಾನುಭಾವರೇ. ಯಾಕೆ? ನಿಮ್ಮ ತಲೆಯೊಳಗೆ ವಸ್ತು ತುಂಬ್ಯಾವ, ನಮ್ಮ ಹಾಡು ನಿಮಗೆ ಹೆಂಗೆ ಕೇಳಿಸ್ತಾವ? ವಸ್ತು ತುಂಬ್ಯಾವ. ನೀವು ಲಕ್ಷ ಹೋಗಿ 10 ಲಕ್ಷ, 100 ಲಕ್ಷ, ಕೋಟಿ, 2 ಕೋಟಿ, 4 ಕೋಟಿ ಇವೆಲ್ಲ ಸಂಖ್ಯಾದೊಳಗೆ ಮನಸ್ಸು ಮುಳುಗ್ತು ಮಹಾನುಭಾವರೇ. ನಮ್ಮ ಹಾಡ ನಿಮಗೆ ಯಾವಾಗ ಕೇಳಿಸಬೇಕು ಹೇಳಿ? ಈಗ ಶೇರು ಮಾರುಕಟ್ಟೆಗೆ ಬಿದ್ದ ಬಳಕ ಎಲ್ಲ ಸಂಖ್ಯೆ ಕೆಳಗೆ ಹೋಯ್ತಲ್ಲ, ಮನಸ್ಸು ಖಾಲಿ ಆಯ್ತು, ಕೇಳಿಸ್ತಷ್ಟೇ. ಮುದುಕ, ನನಗೆ ಯಾರು ಇಲ್ಲ ಮಹಾನುಭಾವರೇ, ನನಗೆ ಯಾರೂ ಇಲ್ಲ. ಆದರೆ ನನಗಿದ್ದಷ್ಟು ನಿಮಗೆ ಯಾರಿಲ್ಲ. ನನ್ನ ಹಾಡ ಕೇಳಿದವರೆಲ್ಲ ಮತ್ತೆ ಬರ್ತಾರೆ. ನಮ್ಮ ಹಕ್ಕಿಗಳ ಹಾಡ ಕೇಳ್ತಾವ, ನಮ್ಮ ಪಶುಗಳೆಲ್ಲ ಹಾಡ ಕೇಳ್ತಾವ, ದಾರಿಗೆ ಹೋಗುವ ಹುಡುಗರೆಲ್ಲ ಬಂದು ಹಾಡ ಕೇಳ್ತಾರೆ. ಮಹಾನುಭಾವರೇ, ನಿಮಗೆ ಎಂದು ಕೇಳಿಸ್ಯದ ಅಷ್ಟೆ. ಉತ್ಸಾಹ. ಮನಿ ನಮ್ಮನ್ನು ಉತ್ಸಾಹಿ ಮಾಡೋದಿಲ್ಲ, ನಮ್ಮ ಹಣ ನಮ್ಮನ್ನು ಉತ್ಸಾಹಿ ಮಾಡೋದಿಲ್ಲ, ನಮ್ಮ ಮನಸ್ಸು ನಮ್ಮನ್ನು ಉತ್ಸಾಹಿ ಮಾಡ್ತದೆ. ಉತ್ಸಾಹ ಜೀವನದಲ್ಲಿ ನೋಡಿ ಉತ್ಸಾಹ, ಕೇಳಿ ಉತ್ಸಾಹ, ಮಾಡಿ ಉತ್ಸಾಹ, ನಕ್ಕೋತಿರೋದು ನೋಡಬೇಕು. ಒಂದು ಸಣ್ಣ ಹಕ್ಕಿ ಏನು ಉತ್ಸಾಹ, ಒಂದು ಇಟ ಇರ್ತದೆ, ಏನು ಶಕ್ತಿ ಇರ್ತದೆ ಅದ್ರಾಗ? ಇರುದ ಒಂದು 10-20 ಕಿಲೋ, ಇದು ಯಾವುದು ಗ್ರಾಮ್ ಅಥವಾ ಒಂದು 100 ಗ್ರಾಮ್ ಮುಗಿ. ಆದರೆ ಏನು ಉತ್ಸಾಹ! ಹಗಲ ತುಂಬ ಸೂರ್ಯ ಇರೋವರೆಗೆ ಹಾಡ್ತಾನೆ ಇರ್ತದೆ, ಕುಣಿತಾನೆ ಇರ್ತದೆ, ಬದುಕನ್ನು ಅಷ್ಟು ಮಜಾದಾಗ ಕಳಿತಾನೆ ಇರ್ತದೆ. ನಮ್ಮ ಸುತ್ತಮುತ್ತ ನೋಡ್ತೇವೆ, ಆದರೆ ನಾವು ನಿರುತ್ಸಾಹ ಇರ್ತೇವೆ. ಮನಿ ಅದ, ಹೊಲ ಅದ, ಎಲ್ಲ ಅದ, ಅದರ ಮುಖದ ಮೇಲೆ ಉತ್ಸಾಹ ಇಲ್ಲ. ಯಾಕೆ ನಿರುತ್ಸಾಹ ಆಗಬೇಕು ಅಂತ ಮುದುಕ. ಆವಾಗ ಶ್ರೀಮಂತ ಹೇಳ್ದ, ಇಂದರೆ ಕಣ್ಣು ತೆರೀತಲ್ಲ ನಂದು, ನೀನೇ ನನ್ನ ಗುರು, ನಾನು ನಿನ್ನ ಶಿಷ್ಯ. ನಾನು ಕಲಿಬೇಕಾದದ್ದು ನಾನು ಭಾವಿಸಿದ್ದೆ. ನಾನು ಕಲಿಯೋದು ಸಂಪತ್ತನ್ನು ಹೆಚ್ಚಿಸೋದಕ್ಕಾಗಿ. ಇಂದು ಗೊತ್ತಾಯಿತು ಅದು ವಿದ್ಯೆಯೇ ಅಲ್ಲ, ಇಲ್ಲೊಂದು ವಿದ್ಯೆ ಅದ, ಇಲ್ಲೊಂದು ವಿದ್ಯೆ.
ಯಾವುದು? ಉತ್ಸಾಹದಿಂದ ಬದುಕೋ ವಿದ್ಯೆ. ಒಂದು ಸಣ್ಣ ಪಣತೆ ದೀಪ, ಹಾಡುವಂಥ ಎದೆ, ಸುತ್ತಮುತ್ತ ಶಾಂತವಾದ ಪರಿಸರ, ಹಾಡುಗಳು ಬರ್ತಾವ, ಮನಸ್ಸು ನಲಿತದೆ, ಉತ್ಸಾಹ ಹೆಚ್ಚುತ್ತದೆ, ಬದುಕು ಅದ್ಭುತವಾಗ್ತದೆ. ಎದರಿಂದ ಮಾಡಿದ್ದು? ವಸ್ತುಗಳಿಂದಲ್ಲ, ಹೃದಯದ ಸುಂದರ ಉತ್ಸಾಹಿ ಭಾವಗಳಿಂದ ಮಾಡಬೇಕು ಮನುಷ್ಯ. ಎಲ್ಲ ಸಿಕ್ಕ ಬಳಕ ನಾವು ಉತ್ಸಾಹ ತಾಳ್ತೇವೆ ಅನ್ನೋದು ಎಂದಿಗೂ ಸಾಧ್ಯ ಇಲ್ಲ. ಇರೋದರಾಗ ಉತ್ಸಾಹ, ಇರೋದರಾಗ ಏನು ನೋಡಬೇಕು, ಎಷ್ಟು ಮಜಾ ಇರ್ತದೆ ಜೀವನ. ಒಂದೆರಡು ಹುಡುಗರು ಆಡ್ತಿದ್ದು ದಾರಿಯೊಳಗೆ, ಅವು ಬಡ ಹುಡುಗರು ಮಸ್ತಾಗಿ ಆಡ್ತಿದ್ರು. ಏನು ಅವರು ಆಡೋದು, ಎಷ್ಟು ಉತ್ಸಾಹ. ಮಳೆ ಹನಿ ಹನಿಯಾಗಿ ಬರ್ತಿತ್ತು. ಮೈ ಮೇಲೆ ಬಟ್ಟೆ ಪಟ್ಟೆ ಬಹಳ ಇರಲಿಲ್ಲ, ಆದರೆ ಏನು ಉತ್ಸಾಹ. ಏನಿಲ್ಲ, ಬಡವರು, ಎರಡು ಹುಡುಗರು, ಉತ್ಸಾಹ ಎಂಥದ್ದು. ಮಳೆಯಲ್ಲಿ ತೋಸ್ಕೋತಾ ಇದ್ದಾರೆ, ಕುಣಿತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಹೌದಲ್ಲ? ಹೇಗೆ ಇನ್ನೊಬ್ಬ ಹುಡುಗ ಮೈ ಮ್ಯಾಲ ಚಲೋ ಬಟ್ಟೆ, ಆಭರಣಗಳು ಮೈ ಮ್ಯಾಲ, ಆದರೆ ಹುಡುಗರು ಕೂಡ ಕೂಡಕ್ಕಾಗೋದಿಲ್ಲ. ಯಾಕೆ? ಮೈ ಹೊಲಸಾಗ್ತದೆ, ಬಟ್ಟೆ ಹೊಲಸಾಗ್ತದೆ. ಆ ಹುಡುಗರಷ್ಟು ಸಂತೋಷ ಪಡಲಿಕ್ಕಾಗೋದಿಲ್ಲ. ಯಾಕೆ? ಆಭರಣ ಅದಾವ, ಅದನ್ನು ತಾಯಿ ಹೊರಗೆ ಬಿಡೋದಿಲ್ಲ. ಎಷ್ಟು ಮಜಾ. ಟ್ಯಾಗೋರ್ ಎಲ್ಲದ ಉತ್ಸಾಹ, ಜೀವನ ಎಲ್ಲದ ಇದು? ಜೀವನ ಅಂದರೆ ವಸ್ತು ಒಡವೆ ಅಲ್ಲ, ಜೀವನ ಅಂದರೆ ಉತ್ಸಾಹದ ಕಾರ್ಯಗಳು ಅಷ್ಟೇ. ಅದು ಜೀವನ. ರವೀಂದ್ರನಾಥ್ ಟ್ಯಾಗೋರ್ ಬರೀತಾರೆ, ಎಷ್ಟು ಚಲೋ ಬರೆದಾರ. ಅವರು ಮಹರ್ಷಿಗಳು. ಅವರು ತಾಯಿಗೆ ಹೇಳ್ತಾರೆ, ಯಾಕೆ ನಿನ್ನ ಮಗುವನ್ನು ಹೊರಗೆ ಬಿಡೋದಿಲ್ಲ? ಹೇಳಿ, ನಿನ್ನ ಬಟ್ಟೆಯನ್ನು ತೆಗೆದುಕೋ, ನೀನು ಹಾಕಿದ ಆಭರಣಗಳನ್ನು ಎತ್ತಿಕೋ, ಮಗುವನ್ನು ಹೊರಗೆ ಬಿಡು. ಮಗುವಿಗೆ ಇವುಗಳ ಅವಶ್ಯಕತೆ ಇಲ್ಲ, ಆನಂದದ ಅವಶ್ಯಕತೆ. ಅದು ತೆಗೆದ ಬಳಿಕ ಹುಡುಗ ಹೋಗಿ ಮಕ್ಕಳು ಕೂಡ ಆಡುವಾಗ ಸಿರಿವಂತ ಯಾರು, ಬಡವರು ಯಾರು ಅಷ್ಟೆ. ಯಾರು? ಆನಂದದ ಮಧ್ಯ, ಉತ್ಸಾಹದ ಮಧ್ಯ ಸಮತ. ಯಾರು ಸಿರಿವಂತರು ಅಲ್ಲ, ಯಾರು ಬಡವರಲ್ಲ. ಜಗತ್ತು ಆನಂದ ಯಾರಲ್ಲದ ಅವರೇ ಸಿರಿವಂತರು. ಯಾರು ನಕ್ಕೋತ ಬಾಳಬಲ್ಲರೋ ಅವರೇ ಸಿರಿವಂತರು. ಒಂದು ಸಾದಾ ರೊಟ್ಟಿಯೊಳಗೆ ಅಮೃತವನ್ನು ಕಾಣುವವರೇ ಸಿರಿವಂತರು. ಎಷ್ಟು ಮಿಷ್ಟಾನ್ನ ಇದ್ರೆ ಏನಾಯ್ತು, ಮಿಷ್ಟಾನ್ನ ಇದ್ರೆ ಏನಾಯ್ತು, ಮನಸ್ಸೇ ಅದು ಅರಳದೆ ಇದ್ರೆ ಯಾವ ಮಿಷ್ಟಾನ್ನ ಏನು ಮಾಡ್ತದೆ? ಯಾರ್ಯಾರು ಉಂಡಿಲ್ಲ ಹೇಳಿ, ಎಷ್ಟು ಮಿಷ್ಟಾನ್ನ ಉಂಡವರದಾರೆ, ಉಣ್ತಾ ಇದ್ದಾರೆ. ಮುಂಬೈಗೆ ಹೋಗಿ ನೋಡ್ರಿ ಒಮ್ಮೆ, ಏನದಾವ ಸಾಮಾನುಗಳು, ತಿನ್ನೋ ಸಾಮಾನುಗಳು. ಒಮ್ಮೆ ಹೋಗಿ ಖರ್ಚು ಮಾಡೋದು, ಒಂದು ಸ್ವಲ್ಪ ಮಾಡಿಬಿಡೋದು. ಒಂದು ಸಲ ಪಂಚತಾರ ಹೋಟೆಲಕ್ಕೆ, ಸಪ್ತತಾರ ಹೋಟೆಲಕ್ಕೆ ಒಮ್ಮೆ ಹೋಗ್ರಿ, ಒಂದು ರಾತ್ರಿ ಅಲ್ಲಿ ಕಳೀರಿ. ಹೋದ್ರೆ ಹೋಗಲಿ, 1 ಎಕರೆ ಭೂಮಿ ಹೋಗೋಲ್ದ್ಯಾಕೆ, ಅಲ್ಲಿ ಏನು ನಡೀತದ ಗೊತ್ತಾಗ್ತದ. ಭಾಳ ವಿಚಿತ್ರ. ಅಂಥಲ್ಲಿ ಅದು ಅದ್ಭುತ. ಅವೆಲ್ಲ ಅಷ್ಟು ಖರ್ಚು ಮಾಡಿ ಎದಕ್ಕಂದ್ರೆ ಆನಂದ ಪಡೋದಕ್ಕೆ. ಅದು ಎಷ್ಟೊತ್ತಕ್ಕೆ ಇರ್ತದ ಆನಂದ ಅಂದರೆ,
ಹೊರಗೆ ಬರಾಗ ಏನು ಬಿಲ್ಲು ತಗೋತಾರಲ್ಲ ಅಲ್ಲಿವರೆಗೆ ಇರ್ತದೆ ಅಷ್ಟೆ. ಯಾವಾಗ ಎಲ್ಲ ಖಾಲಿ ಮಾಡಿ ಕಳಿಸಿದರೋ ಎಲ್ಲ ಸಂತೋಷ ಹೋಗಿ ಬಿಡ್ತು. ಏನೂ ಇರದೆ 80 ವರ್ಷ ಸಂತೋಷಪಟ್ಟ ಮುದುಕ ಎಲ್ಲೇ 1 ಎಕರೆ ಭೂಮಿ ಬಳಸಿ ಅರ್ಧ ತಾಸು ಸಂತೋಷಪಟ್ಟ ಈ ಮನುಷ್ಯ ಎಲ್ಲೇ 80 ವರ್ಷ ಹಾಡ್ಕೋತ ಕಳೆದದ್ದ. ಮನಿ ಇಲ್ಲ, ಹೊಲ ಏನು ಒಂದಿಷ್ಟು ಭೂಮಿ ಇತ್ತು, ಅದರಾಗ ಹೂ ಬೆಳೆದದ್ದ, ಹಣ್ಣು ಬೆಳೆದದ್ದ, ಮಾವು ಬೆಳೆದಿತ್ತು. ಹಾದಿಯಿಂದ ಹೋಗೋ ಹುಡುಗರಿಗೆ 1 ಮಾವು ಕೊಟ್ಟು ಆನಂದ ಪಡ್ತಿದ್ದ. ಇದು ಬದುಕ, ಸಮೃದ್ಧ ಬದುಕ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ. ಉತ್ಸಾಹ ತೇಜಸ್ವಿನಾವಧೀತಮಸ್ತು. ಮತ್ತೊಂದು ಮಾತು, ಇನ್ನೊಂದಿಷ್ಟು ಮನಸ್ಸಿನಲ್ಲಿ ಭಾವಿಸಬೇಕು. ನಾವೇನು ಜ್ಞಾನ ಈಗ ಮಾಡಿಕೊಂಡೇವಿ, ಇದ ಜ್ಞಾನ. ನಾವು ಚೆನ್ನಾಗಿರಬೇಕು, ಜಗತ್ತು ಅದ್ಭುತದ, ಜಗತ್ತು ದೇವನ ಕಾರ್ಯವಿಸ್ತಾರ ಅಂತ ಭಾವಿಸ್ತೇವಲ್ಲ, ಇದು ಜ್ಞಾನ. ಇದು ತಾಜಾ ಇರಬೇಕು, ನಮ್ಮ ಮನಸ್ಸಿನಲ್ಲಿ ಮರಿಬಾರದು. ಇದು ಭಾವಿಸೋದು. ತೇಜಸ್ವಿನಾವಧೀತಮಸ್ತು. ನಾವೇನೇನು ಕಲಿತೇವಿ ಇದು ತೇಜಸ್ವಿಯಾಗಿರಬೇಕು, ಯಾವಾಗಲೂ ತಾಜಾ ಇರಬೇಕು. ಇದು ತಲೆಯಿಂದ ಮಾಸಿ ಹೋಗಬಾರದು. ತಲೆಯೊಳಗೆ ಈ ಜ್ಞಾನ ಇರಬೇಕು. ಯಾವುದು? ಇದು ಜಗತ್ತ, ಇದು ದೇವನ ಜಗತ್ತ. ಈ ಜಗತ್ತಿನ ಹಿಂದೆ ಇದರಿರುವ ಆಧಾರವೇ ದೇವರು. ನಾವಿಲ್ಲಿ ಬದುಕಲಿಕ್ಕೆ ಬಂದವರು. ಉತ್ಸಾಹದಿಂದ ಬದುಕೋದರಲ್ಲಿಯೇ ಬದುಕಿನ ಸಾರ್ಥಕತೆ. ಇದನ್ನು ತಿಳಿಯೋದು. ಎಲ್ಲವೂ ಹೋಗ್ತದೆ, ಆದರೆ ಸತ್ಯ ಬಂದು ಉಳಿತದೆ. ಇದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ಜ್ಞಾನ ಜ್ಞಾನ ಅವಧೀತ. ಇದನ್ನು ನಾವು ಅರಿಬೇಕು, ಕಲಿಬೇಕು. ಇದೇನು ನಾವು ಕಲ್ತೇವೆ ಇದು ಮಾಸಬಾರದು, ಇದು ತಲೆಯಿಂದ ಮರೆಯಾಗಬಾರದು. ಇಷ್ಟು ಇದೊಂದು ಭಾವ. ಕೊನೆಯದಾಗಿ ಒಂದು ಪ್ರಾರ್ಥನಾ ಮಾಡ್ತಾನೆ, ಮಾ ವಿದ್ವಿಷಾವಹೇ, ಮಾ ವಿದ್ವಿಷಾವಹೇ. ನಾನು ಮತ್ತು ಇವರ ನಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷದ ಹೊಗೆಯಾಡಬಾರದು. ನಾವೆಲ್ಲ ಆತ್ಮೀಯರಾಗಿ ಬದುಕಬೇಕು ಈ ಜಗತ್ತಿನೊಳಗ. ನಮ್ಮ ಬದುಕ ಹಾಳಾಗಬಾರದು. ಅದಕ್ಕೆ ದ್ವೇಷ ಅನ್ನೋದು ನನ್ನ ತಲೆಯಲ್ಲಿ ಸುಳಿಬಾರದು ಭಗವಂತನೇ. ನಮ್ಮ ಯಾರ ತಲೆಯಲ್ಲಿಯೂ ದ್ವೇಷ ಸುಳಿಬಾರದು. ದ್ವೇಷ ಅಂದ್ರೇನು? ಇವರಿಗೆ ಕೆಟ್ಟಾಗಲಿ ಅನ್ನೋದೇ ದ್ವೇಷ. ಅಹಿತ ಭಾವನ, ಇವ್ರ ಹಿತ ಆಗಬಾರ್ದು, ಇವ್ರು ಹಾಳಾಗಿ ಹೋಗಲಿ, ನಾನು ಚಲೋ ಇರಬೇಕು, ಅದಲ್ಲ. ಇದಕ್ಕೆ ದ್ವೇಷ. ಇನ್ನೊಬ್ಬರು ಮನೆ ನೋಡಿದರೆ ಸಮಾಧಾನ ಆಗೋದಿಲ್ಲ, ಇನ್ನೊಬ್ಬರು ಹೊಲ ಬೆಳೆದದ್ದು ನೋಡಿದರೆ ಸಮಾಧಾನ ಆಗೋದಿಲ್ಲ, ಇನ್ನೊಬ್ಬರು ಚಲೋ ಬಟ್ಟೆ ಹಾಕ್ಕೊಂಡು ಬಂದ್ರೆ ನಮಗೆ ತ್ರಾಸು. ಇದೇನು ಆಗತ್ತದಲ್ಲ, ದ್ವೇಷದ ಲಕ್ಷಣ ಇದೆ. ಆಗಲಿಲ್ಲ, ಯಾಕೆ ಆಗಬಾರ್ದು? ಅವರು ಚಲೋ ಯಾಕೆ ಇರಬಾರ್ದು? ಇವರು ಒಳ್ಳೆಯವರು ಯಾಕೆ ಇರಬಾರ್ದು? ಎಲ್ಲರೂ ನಾವು ತಿಳಿದಂಗೆ ಇರಬೇಕಂತ ಎಲ್ಲದ. ಅವರು ಬೆಳೆದರೆ ನಾವು ಸಂತೋಷ ಪಡುವಂಗೆ ಆಯಿತು ಅಂದರೆ ನಮ್ಮ ಬದುಕ ಸಾರ್ಥಕ ಆಯಿತು. ನೀವು ಮನೆ ಕಟ್ಟಬೇಕು, ನಾವು ಉದ್ಘಾಟನ ಮಾಡಿ ಆನಂದ ಪಡಬೇಕಷ್ಟೆ. ಇಲ್ಲೇನು
ಮನೆ ಕಟ್ಟೋರು ಕಟ್ಟಿದ ಬಳಿಕ ಉದ್ಘಾಟನಾ ಅಂತ ಮಾಡಿಸ್ತಾರೆ. ನಿಮಗೆ ಗೊತ್ತು, ಅವರೇ ಮಾಡೋದಿಲ್ಲ, ತಾವೇ ಮಾಡ್ಕೋತಾರೆ. ಮನೆ ಶಾಂತಿ ಅಂತ ಮಾಡ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ತಾವೇ ಒಳಗೆ ಹೋಗ್ತಾರೇನು? ಅವ್ರ ಒಳಗೆ ತಾವು ಹೋಗೋದಿಲ್ಲ, ಎಲ್ಲರನ್ನ ಕರೀತಾರೆ, ಕರೆದು ಎಲ್ಲ ತೋರಿಸ್ತಾರೆ. ಅದು ಒಂದೇ ದಿವಸ, ಮತ್ತೆ ಮರುದಿವಸ ಬಂದ್ರೆ ಒಳಗೆ ತೋರಿಸೋದಿಲ್ಲ. ಅದೇ ಒಂದು ದಿವಸ ಒಳಗಿನ ಮನೆ ಹೊರಗಿನ ಮನೆ ಎಷ್ಟು ಖೋಲಿದಾವ, ಎಲ್ಲೆಲ್ಲಿ ಏನದ ಎಲ್ಲ ಒಮ್ಮೆ ತೋರಿಸ್ತಾರೆ. ಹಂಗೆ ತೋರಿಸೋದಿಲ್ಲ, ಊಟ ಮಾಡಿಸ್ತಾರೆ. ಇಷ್ಟ ಮಾಡಿ ಹೆಂಗದ ಅಂತ ಕೇಳ್ತಾರೆ. ಅವಾಗರೇ ಚಲೋ ಹೇಳಬೇಕು, ಹೇಳಬಾರ್ದು. ಏನು ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ನೆ, ಆ ಮನೆ ನೋಡಬೇಕು ಅಂದ. ಒಳಗೇನದ? ತಾಪ ಆಗ್ಯದಂತ. ತಾಪ ಹಿಂಗೆ ತಾಪ ಮಾಡ್ಕೊಳ್ಳೋದಾದ್ರೆ ಜೀವನ ಚಲೋ ಹೆಂಗಾಗ್ತದೆ? ಅವ ಮನೆ ಕಟ್ಟ್ಯಾನ, ಪಾಪ ಹಣ ಅವಂದು, ಯೋಜನಾ ಅವಂದು, ಕಷ್ಟಪಟ್ಟು ಸುಂದರ ಮನೆ ಕಟ್ಟ್ಯಾನ. ನಿಮಗೆ ನಮಗೆ ಕರೆದು ಗೌರವ ಕೊಟ್ಟಾನ, ಆ ಬಳಿಕ ಊಟ ಕೊಟ್ಟಾನ. ಒಂದು ಚಲೋ ಮಾತಾಡೋಕೆ ಏನಾಗ್ಯದ ಈ ಜಗತ್ತು? ಬಹಳ ಚೆನ್ನಾಗ್ಯಪ್ಪ, ಎಷ್ಟು ಚಲೋ ಆಯಿತು, ಮನೆ ಎಷ್ಟು ಸುಂದರ ಇದೆ, ನನಗಂತೂ ತುಂಬ ಹಿಡಿಸ್ತು. ಇಷ್ಟ ಅಂದರೆ ಅವ ಏನು ಕಟ್ಟಿದ ದಣುವದ ಹೋಗೇ ಬಿಡ್ತದ. ಇದ ಸದ್ಭಾವ. ಮಾ ವಿದ್ವಿಷಾವಹೇ, ವಿಷ ಇರಬಾರ್ದು ಮನುಷ್ಯನಾಗ ಅಂತ. ವಿದ್ವಿಷಾವ ಅಂದರೆ ವಿಷ ಇರಬಾರ್ದು, ದ್ವೇಷ ಇರಬಾರ್ದು. ಮನಸ್ಸ ಕಹಿ 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 ಆಗಬಾರ್ದು. ಏನು ನಮ್ಮ ಹುಡುಗ 1ನೇ ನಂಬರ್ ಬಂದ ಅಂದ ಕೂಡಲೇ ಏನು ದೊಡ್ಡ ಮಾತಾತು ಅಂದ. ಇವಂದು 3rd ಕ್ಲಾಸ್ ಬಂದಾನೆ ಇವ್ರ ಹುಡುಗ. ಏನು ಯಾರಾದರೂ ಬರ್ತಾರ? ನಮ್ಮ ಹುಡುಗ ಯಾರ್ದು ನೋಡಲಿಲ್ಲ, 3rd ಕ್ಲಾಸ್ ಬಂದ. ನಿಮ್ಮ ಹುಡುಗರು ಯಾರು ಏನಾರ ನೋಡ್ಕೋತ ಮಾಡ್ಕೋತ ಹೋಗಿರ್ತಾವ, ಅದಕ್ಕೆ 1ನೇ ನಂಬರ್ ಬರ್ತಾವ ಅಂದ. ತಾಪ. ಹಿಂಗೆ ಇನ್ನೊಬ್ಬರ ಏಳ್ಗೆ ಕಂಡು ತಾಪ ಮಾಡಿಕೊಳ್ಳುವಂಥ ಗುಣ ಅದಲ್ಲ, ಇದಕ್ಕೆ ದ್ವೇಷ, ಅಸೂಯ. ಪರಮಾತ್ಮನೇ ಇದು ನನ್ನ ಮನಸ್ಸಿನಲ್ಲಿ ಇರಬಾರ್ದು ನೋಡು, ನಮ್ಮ ಮನಸ್ಸಿನಲ್ಲಿ ಇದು ಇರೋದು ಬೇಡ. ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಹಿಂಗಾಯಿತು ಅಂದರೆ ನಾನು ಶಾಂತನಾಗಿ ಇರ್ತೇನೆ, ಇವರೂ ಶಾಂತರಾಗಿ ಇರ್ತಾರೆ, ಮತ್ತು ಜಗತ್ತೆಲ್ಲ ಶಾಂತವಾಗಿ ಇರ್ತದೆ. ಆದ್ದರಿಂದ ಎದ್ದು ಕೂಡಲೇ ಇದೊಂದು ಪ್ರಾರ್ಥನೆ ಮಾಡೋದು.